ನಮಸ್ಕಾರ ಫ್ರೆಂಡ್ಸ್, ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಂಗಿದ್ರೆ ಈ ಒಂದು ರೇಷಿಯೋ ಬಗ್ಗೆ ನೀವು ಕಂಪಲ್ಸರಿ ತಿಳ್ಕೊಂಡಿರಬೇಕಾಗುತ್ತೆ. ಇಲ್ಲ ಅಂತಂದರೆ ನಿಮ್ಮ ಒಂದು ದುಡ್ಡು ವಾಪಸ್ ಬರೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಪಿ ರೇಷಿಯೋ ಐತಲ್ಲ, ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅನಾಲಿಸಿಸ್ ಆಗಿರುತ್ತೆ. ನಾನಿವಾಗ ತುಂಬ ಈಸಿಯಾಗಿ ತಿಳಿಸ್ಕೊಡ್ತೀನಿ. ಎಕ್ಸಾಂಪಲ್ಗೋಸ್ಕರ ನಾನು SBI ಶೇರನ್ನು ಓಪನ್ ಮಾಡಿದ್ದೀನಿ. ಇದು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಬರುವಂಥದ್ದು ಶೇರ್ ಆಗಿರುತ್ತೆ. ತುಂಬ ಈಸಿಯಾಗಿ ತಿಳಿಸ್ಕೊಡ್ತೀನಿ, ನೀವು ಕರೆಕ್ಟಾಗಿ ನೋಡಿ. ನೀವು ಯಾವುದೇ ಒಂದು ಬ್ರೋಕರೇಜ್ ಆ್ಯಪನ್ನು ಯೂಸ್ ಮಾಡ್ತಾ ಇದ್ದರೆ ನಿಮಗೆ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರೆ ಆ ಒಂದು ಸ್ಟಾಕ್ ಬಗ್ಗೆ. ಅಲ್ಲಿ ನಿಮಗೆ ಫಂಡಮೆಂಟಲ್ಸ್ ಅಂತ ಇರುತ್ತೆ, ಎಲ್ಲ ಆ್ಯಪಲ್ಲೂ ಕೂಡ ಇರುತ್ತೆ, ನೀವು ನೋಡ್ಬೋದು. ಫಂಡಮೆಂಟಲ್ಸ್ ಅಂತ ಇರುತ್ತೆ. ಇದರಲ್ಲಿ ನಿಮಗೆ ಪಿ ರೇಷಿಯೋ ಅಂತ ಕಾಣಿಸ್ತಾ ಇದೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು. ಹಿಂಗಂದರೆ ಏನಂತಂದರೆ ಸಿಂಪಲ್ ಆಗಿ ಹೇಳ್ತೀನಿ ನಾನು, ಈ ಒಂದು SBI ಮೇಲೆ ನೀವೇನಾದರೂ 10 ರೂಪಾಯಿ ಹಾಕಿದರೆ ನಿಮಗೆ 1 ರೂಪಾಯಿ ಅರ್ನ್ ಆಗುತ್ತೆ. ಅಂದರೆ ನೀವು 1 ರೂಪಾಯಿಯನ್ನು ಅರ್ನ್ ಮಾಡಬೇಕಾದ್ರೆ ಈ ಒಂದು ಕಂಪನಿ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡಬೇಕಾಗುತ್ತಲ್ಲ, ಅದನ್ನು ನಾವು ಪಿ ರೇಷಿಯೋ ಅಂತ ಕರಿತೀವಿ. ಈ ಪಿ ರೇಷಿಯೋನ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತಂದರೆ, ಇದ್ರ ಪಕ್ಕದಲ್ಲಿ ಒಂದು EPS ಅಂತ ಕಾಣಿಸ್ತಾ ಇದೆ. ಅಂದರೆ ಈ ಒಂದು ಕಂಪನಿ, ಅಂದರೆ ಈ ಒಂದು SBI ಒಂದು ಶೇರ್ಗೆ ಎಷ್ಟು ರೂಪಾಯಿ ಅರ್ನ್ ಮಾಡ್ತಾ ಇದೆ ಅಂತೇಳಿ ಇಲ್ಲಿ ಕೊಟ್ಟಿರ್ತಾರೆ EPS ಅಂತೇಳಿ. ಇದು ಒಂದು ಶೇರ್ಗೆ 80 ರೂಪಾಯಿ 18 ಪೈಸೆ ಅರ್ನ್ ಮಾಡುತ್ತೆ. ಈ ಒಂದು 80 ರೂಪಾಯಿ 18 ಪೈಸೆ ಈಗ ಕರೆಂಟ್ ಏನು ವ್ಯಾಲ್ಯೂ ನಡೀತಾ ಇದೆಯಲ್ಲ, ಈ ಒಂದು ವ್ಯಾಲ್ಯೂಗೆ ಅಂದರೆ ಡಿವೈಡೆಡ್ ಮಾಡಿದರೆ ನಮ್ಮ ಒಂದು ಪಿ ರೇಷಿಯೋ ಬರುತ್ತೆ. ಆಲ್ಮೋಸ್ಟ್ ನೀವು ಪಿ ರೇಷಿಯೋ 1ರಿಂದ 10 ಇಲ್ಲ 18 ಮ್ಯಾಕ್ಸಿಮಮ್ಮು ಬೆಸ್ಟ್ ಪಿ ರೇಷಿಯೋ ಆಗಿರುತ್ತೆ. ಅಂದರೆ ನೀವೇನಾದರೂ 18 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಒಂದು ಅಂದರೆ ನಿಮಗೆ 1 ರೂಪಾಯಿ ಲಾಭ ಆದಂಗೆ ಆಗುತ್ತೆ. ಆ ಥರ ಪಿ ರೇಷಿಯೋ ಅಂದ್ಕೊಂಡು ನೀವು ಹೋಗಬೇಕಾಗುತ್ತೆ. ತುಂಬ ಜಾಸ್ತಿ ಪಿ ರೇಷಿಯೋ ಇರುತ್ತಲ್ಲ, ಒಂದು 15, 60, 80 ಇವೆಲ್ಲ, ಅಲ್ಲಿ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ನೀವು ಯಾವ ಥರ ಚೂಸ್ ಮಾಡಬೇಕಂದ್ರೆ 1ರಿಂದ 10 ಇರುತ್ತಲ್ಲ, ಆ ಥರ ಪಿ ರೇಷಿಯೋನ ನೋಡಿಕೊಂಡು ನೀವು ಈಸಿಯಾಗಿ ಇನ್ವೆಸ್ಟ್ ಮಾಡಿ, ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಅದ್ರ ಜೊತೆಗೆ ಕೆಲವೊಂದು ಇಂಪಾರ್ಟೆಂಟ್ ಇದೆ, ಬುಕ್ ವ್ಯಾಲ್ಯೂ ಮತ್ತು ಇಂಡಸ್ಟ್ರಿಯಲ್ ಪಿ ರೇಷಿಯೋ ಅಂತ ಬರುತ್ತೆ. ಇದು ಕೂಡ ತುಂಬಾ ಇಂಪಾರ್ಟೆಂಟು. ಇಂಡಸ್ಟ್ರಿಯಲ್ ಪಿ ರೇಷಿಯೋ ಇದು ಬಂದುಬಿಟ್ಟು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲ, ಈ ಒಂದು ಬ್ಯಾಂಕಿಂಗ್ ಸೆಕ್ಟರಲ್ಲಿ 13 ಇರುವಂಥದ್ದು ತುಂಬಾ ಚೆನ್ನಾಗಿರುವಂಥದ್ದು. ಕೆಲವಷ್ಟು 70, 80 ಎಲ್ಲ ಇರುತ್ತೆ ಇಂಡಸ್ಟ್ರಿಯಲ್ ಪಿ ರೇಷಿಯೋ. ಬಟ್ ಇಂಡಸ್ಟ್ರಿಯಲ್ ಪಿ ರೇಷಿಯೋ ಎಷ್ಟಿದ್ರೂ ಪರವಾಗಿಲ್ಲ, ನಮಗೇನು ಕೊಡ್ತಾರಲ್ಲ ಅದು 1ರಿಂದ 10 ಇರಬೇಕಾಗುತ್ತೆ. ತುಂಬ ಸಿಂಪಲ್ ಆಗಿ ಹೇಳಿದೆ ನಿಮಗೆ. ಪಿ ರೇಷಿಯೋ ಅಂತಂದರೆ ನಮಗೆ 1 ರೂಪಾಯಿ ಅರ್ನ್ ಮಾಡಬೇಕಾದ್ರೆ ಆ ಒಂದು ಕಂಪನಿಯಲ್ಲಿ ಎಷ್ಟು ರೂಪಾಯಿ ನಾವು ಇನ್ವೆಸ್ಟ್ ಮಾಡಬೇಕು, ಅದನ್ನು ನಾವು ಸಿಂಪಲ್ಲಾಗಿ ಪಿ ರೇಷಿಯೋ ಅಂತ ಕರಿತೀವಿ. ಇಷ್ಟಷ್ಟೇ ನೋಡ್ಕೊಂಡ್ಬಿಟ್ರೆ ನೀವು ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಚಾನಲ್ಗೂ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸ್ಟಾಕ್ ಮಾರ್ಕೆಟ್ ಇನ್ಫಾರ್ಮೇಷನ್ ತರ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ, ಬಾಯ್.